ಫ್ರೆಂಡ್ಸ್, MP's ಕಿಚನ್ಗೆ ಸ್ವಾಗತ. ನಾವು ಇವತ್ತು ಮಾಡುತ್ತಿರುವ ರೆಸಿಪಿ MTR ಡ್ರೈ ಗುಲಾಬ್ ಜಾಮೂನ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ವಯಸ್ಸಾಗಿರೋ ಎಲ್ಲರಿಗೂ ಜಾಮೂನ್ ಅಂದರೆ ಫೇವ್ರೇಟ್. ಜಾಮೂನ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ, ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ. ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ಹಾಗಿದೆ, ನಮ್ಮ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿ. ಹಾಗಿದ್ರೆ ಡ್ರೈ ಗುಲಾಬ್ ಜಾಮೂನ್ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ. ನಾನಿಲ್ಲಿ MTR ಅವ್ರದ್ದು ಜಾಮೂನ್ ಪೌಡರ್ನ ತಗೊಂಡಿದ್ದೀನಿ. ನೀವು ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನು ತಗೊಳ್ಳಿ. ಹಾಗೆ 3/4 ಕಪ್ ಆಗೋಷ್ಟು ಶುಗರು. ನಾನಿಲ್ಲಿ ಮನೆಯಲ್ಲೇ ಕೋಕೋ ಪೌಡರ್ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿನ ಈ ಥರ ಮೇಲ್ಗಡೆ ಇರೋ ಬ್ರೌನ್ ಕಲರ್ನ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಏಲಕ್ಕಿನ ಶುಗರ್ ಜೊತೆ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವಿಲ್ಲಾಂದರೆ ಏಲಕ್ಕಿನೇ ಕುಟ್ಬಿಟ್ಟು ಹಾಕ್ಕೋಬೋದು. ಹಾಗೆ ಕರಿಯೋದಕ್ಕೆ ಎಣ್ಣೆ. ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಜಾಮೂನ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನೀವು ನಿಮಗೆ ಹತ್ತಿರದ ಅಂಗಡಿಲಿ ಯಾವ್ದು ಸಿಗುತ್ತೋ ಆ ಜಾಮೂನ್ ಪೌಡರ್ನ ತೊಗೋಬೋದು. ನಾನಿಲ್ಲಿ MTR ಅವ್ರದ್ದು ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ನಾವು ಒಂದೇ ಸರ್ತಿ ಕಲಿಸ್ಕೋಬಾರ್ದು, ತೆಳ್ಳಗಾಗ್ಬಿಡುತ್ತೆ ಒಂದೇ ಸರ್ತಿ ನೀರು ಹಾಕೋದ್ರಿಂದ. ನೀವು ತುಂಬ ಒಂದು ವಾರದವರೆಗೂ ಇಟ್ಕೊಂಡು ತಿಂತೀರಾ ಅನ್ನೋದಾದರೆ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲ ಅಂದರೆ ಒಂದೇ ದಿನಕ್ಕೆ ಖಾಲಿ ಮಾಡೋದಾದರೆ ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೋಬೋದು. ನೋಡಿ, ಈ ರೀತಿ ತುಂಬ ಗಟ್ಟಿಗೂ ಕಲಿಸ್ಬಾರ್ದು, ತುಂಬ ಸ್ಮೂತಾಗೂ ಕಲಿಸ್ಬಾರ್ದು. ಈ ರೀತಿ ಬೆಳ್ಳಲ್ಲಿ ಒತ್ತಿದಾಗ ಒಳಗಡೆ ಈಸಿಯಾಗಿ ಪ್ರೆಸ್ ಆಗಬೇಕು. ಆ ರೀತಿ ನಾವು ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ನಾವು ಕಲಿಸ್ಕೊಂಡು ಇದನ್ನು ಸ್ವಲ್ಪ ಎತ್ತಿಡೋಣ. ನೋಡಿ, ಈಗ ಚೆನ್ನಾಗಿ ನಾದ್ಬಿಟ್ಟು ನಾನು ಇದನ್ನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ನಾವು ಪಾಕನ ಕಾಯಿಸ್ಕೊಳ್ಳೋದ್ರೊಳಗಡೆ ಇದು ಚೆನ್ನಾಗಿ ನೆಂದಿರುತ್ತೆ. ನಾನೀಗ ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಈಗ 3/4 ಕಪ್ ಆಗೋವಷ್ಟು ಶುಗರ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಶುಗರ್ನ ಸೇರಿಸ್ಕೊಳ್ಳಿ. ಈಗ 3/4 ಕಪ್ಪು ಸಕ್ಕರೆಗೆ 3/4 ಕಪ್ ಆಗೋವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಡ್ರೈ ಜಾಮೂನ್ ಮಾಡೋದ್ರಿಂದ ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು, ಅದು ಶುಗರು ಕಮ್ಮಿ ಆಗಿಬಿಡುತ್ತೆ ಟೇಸ್ಟು. ಈಗ ಸಕ್ಕರೆ ಪಾಕ ರೆಡಿ ಆಗೋದ್ರೊಳಗಡೆ ನಾವು ಕೋಕೋ ಪೌಡರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಮಿಕ್ಸಿ ಜಾರ್ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊಬ್ಬರಿ ಚೂರನ್ನ ಅದರೊಳಗಡೆ ಸೇರಿಸ್ಕೊಂಡು ನೋಡಿ ಈ ರೀತಿ ಪುಡಿ ಮಾಡಿಕೊಂಡು ಬಂದಿದ್ದೀನಿ. ನಾವು ತುಂಬ ನೈಸಾಗಿ ಪುಡಿ ಮಾಡಬಾರ್ದು. ಈ ರೀತಿ ಒಂದು 80% ಪುಡಿ ಮಾಡಿದ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಇದ್ದರೆ ಸಾಕು ನಮಗೆ ಈ ರೀತಿ ಕೋಕೋ ಪೌಡರು ಅಂಗಡಿಲೂ ಸಿಗುತ್ತೆ. ಅಂಗಡಿಲೆಲ್ಲ ಸಿಕ್ಕಿಲ್ಲ ಅಂದರೆ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು, ಕೊಬ್ಬರಿ ಇದ್ದರೆ. ನೋಡಿ, ಈಗ ಕಂಪ್ಲೀಟಾಗಿ ಸಕ್ಕರೆ ಕರಗಿದೆ, ಪಾಕ ರೆಡಿಯಾಗಿದೆ. ಸಕ್ಕರೆ ಎಲ್ಲ ಕರಗಿದ ಮೇಲೆ ಒಂದು 2 ನಿಮಿಷ ನಾವು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂದರೆ ಸ್ಪೂನಲ್ಲಿ ಸ್ವಲ್ಪ ಅದ್ಬಿಟ್ಟು ಬೆರಳಲ್ಲಿ ಹಿಂಗೆ ಟಚ್ ಮಾಡಿ ಹಿಂಗೆ 2 ಬೆರಳು ಉಜ್ಜಿದಾಗ ಸ್ವಲ್ಪ ಎಳೆಯಾಗಿ ಬಂದರೆ ಪಾಕ ರೆಡಿಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಪೌಡರ್ ಮಾಡಿ ಇಟ್ಕೊಂಡಿದ್ದಂಥ ಏಲಕ್ಕಿನೂ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಈಗ ಅಷ್ಟರೊಳಗಡೆ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆಂದಿದೆ, ಸ್ಮೂತಾಗಿದೆ. ನೋಡಿ, ಈ ರೀತಿ ನಾವು ಒತ್ತಿದಾಗ ಸ್ಮೂತಾಗಿ ಒಳಗಡೆ ಹೋಗಬೇಕು. ಈಗ ಇದನ್ನು ಒಂದು ಸರ್ತಿ ನೀಟಾಗಿ ಕೈಯಲ್ಲಿ ನಾದ್ಕೊಳ್ಳೋಣ. ನಾವು ಈ ರೀತಿ ನಾದೋದ್ರಿಂದ ಜಾಮೂನು ಒಡೆದೋಗೋದಿಲ್ಲ, ನೀಟಾಗಿ ಶೇಪು ಬರುತ್ತೆ ನಮಗೆ. ನೋಡಿ, ಈಗ ನೀಟಾಗಿ ನಾದ್ಕೊಂಡಿದ್ದೀವಿ. ಈಗ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಆಯಿಲ್ನ ಕೈಗೆ ಹಚ್ಕೊಂಡು ನಾವು ಉಂಡೆ ಮಾಡಿಕೊಂಡ್ರೆ ಕ್ರ್ಯಾಕ್ಸು ಬರೋದಿಲ್ಲ. ನೀಟಾಗಿ ರೌಂಡ್ ಶೇಪಲ್ಲಿ ನಮಗೆ ಒಡಕೇನು ಇಲ್ಲದೆ ಇರೋ ರೀತಿ ಬರುತ್ತೆ. ನಾನೀಗ ಕೈಯಲ್ಲಿ ಸ್ವಲ್ಪ ಈ ರೀತಿ ನಾದ್ಬಿಟ್ಟು ಮತ್ತು ಈ ರೀತಿ ಒತ್ತಿ ಈ ರೀತಿ ಪ್ರೆಸ್ ಮಾಡಿ ನಾವು ಉಂಡೆ ಮಾಡೋದ್ರಿಂದ ನಮಗೆ ಉಂಡೆ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ, ಈಗ ಎಲ್ಲನೂ ಇದೇ ರೀತಿ ಮಾಡಿಟ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಈ ರೀತಿ ನೀಟಾಗಿ ರೌಂಡ್ ಶೇಪಲ್ಲಿ ಒಡಕೇನು ಇಲ್ಲದೆ ಇರೋ ರೀತಿ ನಾವು ಉಂಡೆನ ಮಾಡ್ಕೋಬೇಕಾಗುತ್ತೆ. ನಮಗೆ ಆವಾಗ ಜಾಮೂನ್ ಶೇಪು ನೀಟಾಗೆ ಬರುತ್ತೆ. ಈಗ ನಾನು ಮುಂಚೆನೇ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. ಈಗ ಜಾಮೂನ್ನ ಅದರೊಳಗಡೆ ಸೇರಿಸ್ಕೊಳ್ಳೋಣ.
ನಾವು ಜಾಮೂನ್ ಹಾಕೋವಾಗ್ಲೂ ಮತ್ತು ಎಣ್ಣೆ ಕಾಯಿಸುವಾಗ್ಲೂ ಲೋ ಫ್ಲೇಮ್ ಇಟ್ಕೊಂಡೇ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ, ಒಳಗಡೆ ಹಿಟ್ಟಿಟ್ಟಾಗೇ ಇರುತ್ತೆ, ಹೊರಗಡೆ ಎಲ್ಲ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ನಾವು ಆ ರೀತಿ ಮಾಡಿಕೊಂಡ್ರೆ ಜಾಮೂನು ನೀಟಾಗಿ ಬರೋದಿಲ್ಲ. ನಾವು ಈ ರೀತಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಜಾಮೂನ್ ನಮಗೆ ಕರೆಕ್ಟಾಗೆ ಬರುತ್ತೆ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈ ರೀತಿ ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ನಮಗೆ ಇದು ಪರ್ಫೆಕ್ಟಾಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಎರಡೂ ಕಡೆ ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಈಗ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸೈಜು ಡಬಲ್ ಆಗಿದೆ. ನಾವು ಪಾಕದಲ್ಲಿ ಹಾಕಿದಾಗ ಇನ್ನೂ ಡಬಲ್ ಆಗುತ್ತೆ ಸೈಜು. ನೋಡ್ತಾ ಇದ್ದೀರಲ್ಲ, ಒಂದು ಒಡೆದೋಗಿಲ್ಲ, ಅಷ್ಟು ನೀಟಾಗೆ ಬಂದಿದೆ. ಈಗ ಶುಗರ್ ಸಿರಪ್ಪು ತಣ್ಣಗಾಗಿದೆ, ಜಾಮೂನೆಲ್ಲ ಅದರೊಳಗಡೆ ಸೇರಿಸ್ಕೊಳ್ಳೋಣ. ನಾವು ಈ ರೀತಿ ಅಗಲವಾದ ಪಾತ್ರೆಲೇ ನಾವು ಜಾಮೂನ್ನ ಸೇರಿಸ್ಕೋಬೇಕು. ಅದು ಸೈಜು ಡಬಲ್ ಆದಾಗ ನಾವು ಚಿಕ್ಕ ಪಾತ್ರೆಯಲ್ಲಿ ಹಾಕಿದ್ರೆ ಎಲ್ಲ ಒಡೆದೋಗ್ಬಿಡ್ತವೆ, ಒಂದಕ್ಕೊಂದು ಒತ್ತಿ ಶೇಪೆಲ್ಲ ಹಾಳಾಗುತ್ತೆ. ಈ ರೀತಿ ಸ್ವಲ್ಪ ಸ್ಪೇಸ್ ಇರೋದಾದರೆ ಚೆನ್ನಾಗಿ ನಮಗೆ ಸೈಜು ಉಬ್ಬಿ ಬರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು 1 ಅವರು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ನೋಡಿ ಈಗ 1 ಅವರ್ ಆಗಿದೆ, ಸೈಜು ಡಬಲ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ. ತುಂಬಾ ಚೆನ್ನಾಗಿರುತ್ತೆ. ನಾವು ಹಾಕಿದಾಗ ಎಷ್ಟು ಗ್ಯಾಪ್ ಇತ್ತು, ಈಗ ಫುಲ್ಲು ಗ್ಯಾಪ್ ಇಲ್ಲದೆ ಇರೋ ರೀತಿ. ಈಗ ಜಾಮೂನ್ನ ಒಂದೊಂದೇ ಎತ್ಕೊಂಡು ನೋಡಿ ಈ ರೀತಿ ಕೋಕೋ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದರೊಳಗಡೆ ಜಾಮೂನ್ನ ಇಟ್ಬಿಟ್ಟು ಈ ರೀತಿ ಮೇಲ್ಗಡೆಯಿಂದ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಎಲ್ಲದಕ್ಕೂ ಹೊಂದುತ್ತೆ. ಈ ರೀತಿ ಸ್ವಲ್ಪ ಕೈಯಲ್ಲಿ ಒತ್ತಿದ್ರೆ ಸಾಕು, ನೀಟಾಗೆ ಅದಕ್ಕೆ ಅಂಟ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳೋಣ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಜಾಮೂನು. ನೋಡ್ತಾ ಇದ್ದರೆ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ಜಾಮೂನು ಬಂದಿದೆ. ಈಸಿಯಾಗಿ ನಾವು ಬೇಕ್ರಿ ಸ್ಟೈಲಲ್ಲಿ ಜಾಮೂನ್ನ ರೆಡಿ ಮಾಡ್ಕೋಬೋದು. ನೋಡಿ ಈಗ ಎಲ್ಲ ಜಾಮೂನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಿಮಗೆ ಕಟ್ ಮಾಡಿನೂ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಒಳಗಡೆ ಎಲ್ಲ ನೀಟಾಗೆ ಬೆಂದಿರುತ್ತೆ. ನಾವು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ಜ್ಯೂಸಿಯಾಗಿ ಒಳಗಡೆ ಸಾಫ್ಟಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.